ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನೀವು ಜರ್ನಲ್ ಎಂಟ್ರೀಸನ್ನು ನೋಡಿದ್ರಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಮೇಲೆ ರೀವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ. ಈಗ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ರೀವ್ಯಾಲ್ಯೂಯೇಷನ್ ಅಕೌಂಟು, ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮತ್ತು ಜರ್ನಲ್ ಎಂಟ್ರಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಫಾಲೋವಿಂಗ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಆ್ಯಂಡ್ ಬಿ ಹೂ ಶೇರ್ ಪ್ರಾಫಿಟ್ಸ್ ಇನ್ ದ ರೇಷೋ ಆಫ್ 3:2. 3:2 ರೇಷೋದಾಗ ಏನು ಮಾಡ್ತಾರೆ, ಶೇರ್ ಮಾಡ್ತಾರೆ ಎ ಮತ್ತು ಬಿ ಪಾರ್ಟ್ನರ್ಸ್ ಅದಾರ. ಬ್ಯಾಲೆನ್ಸ್ ಶೀಟ್ ಆಫ್ ಎ ಆ್ಯಂಡ್ ಬಿ ಆ್ಯಸ್ ಆನ್ April 1, 2005. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಇಬ್ಬರದು ಏನು ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಲಯಬಿಲಿಟೀಸಲ್ಲಿ ಸನ್ಡ್ರಿ ಕ್ರೆಡಿಟರ್ಸ್ 20,000 ಇದೆ. ಕ್ಯಾಪಿಟಲ್ಸ್ ಎ ಮತ್ತು ಬಿ, ಎ 30,000, ಬಿ ಎಷ್ಟು 20,000, ಟೋಟಲು 50,000. ಅಸೆಟ್ಸು ಅಮೌಂಟು ಕ್ಯಾಶ್ ಇನ್ ಹ್ಯಾಂಡ್ 3,000, ಡೆಟರ್ಸ್ 12,000, ಸ್ಟಾಕ್ 15,000, ಫರ್ನಿಚರ್ 10,000, ಪ್ಲಾಂಟ್ ಆ್ಯಂಡ್ ಮೆಷಿನರಿ 30,000. ಸೊ ಇಲ್ಲಿ ಇದು 70,000 ಮತ್ತು ಇದು 70,000 ಟೋಟಲ್ ಅಮೌಂಟು. ಸೊ ಈಗ ಆನ್ ದ್ಯಾಟ್ ಡೇಟ್ ಸಿ ಈಸ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್. ಎ ಮತ್ತು ಬಿ ಇದಾರಲ್ಲ, ಅವಾಗ ಸಿ ಅಡ್ಮಿಟ್ ಆಗ್ತಾನೆ ಪಾರ್ಟ್ನರ್ಶಿಪ್ಪಲ್ಲಿ. ಅವ್ರದ್ದು ರೇಷಿಯೋ ಏನಿದೆ ರೀ 3:2 ಐತಿ. ಕ್ಯಾಪಿಟಲ್ಸ್ ಎಷ್ಟು ಅದಾವ 30,000, 20,000. ಸೊ ಸಿ ಅಡ್ಮಿಟ್ ಆದಾಗ ಆನ್ ದ ಫಾಲೋವಿಂಗ್ ಟರ್ಮ್ಸ್ ಯಾವ್ಯಾವ ಅಡ್ಜಸ್ಟ್ಮೆಂಟ್ ಅಥವಾ ಯಾವ್ಯಾವ ಒಂದು ಏನೇನು ಅದಾವ ಅಂಥೇಳಿ ನೋಡೋಣ. ಸೊ ಫಸ್ಟ್ ಒನ್ನು, ಸಿ ಈಸ್ ಟು ಬ್ರಿಂಗ್ ಇನ್ ರುಪೀಸ್ ಎಷ್ಟು 15,000 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ ರುಪೀಸ್ 5,000 ಆ್ಯಸ್ ಪ್ರೀಮಿಯಮ್ ಫಾರ್ ಗುಡ್ ವಿಲ್ ಫಾರ್ 1/6 ಶೇರ್. 15,000 ಬಂಡವಾಳ ತೊಗೊಂಬರ್ತಾನೆ, 5,000 ಆ್ಯಸ್ ಅ ಪ್ರೀಮಿಯಮ್ ಫಾರ್ ಗುಡ್ ವಿಲ್ ಪ್ರೀಮಿಯಮ್ ಅಂತ 5,000 ಇರ್ತದೆ ಒಂದು ಫಾರ್ 1/6 ಶೇರ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಎರಡನೇದು, ದ ವ್ಯಾಲ್ಯೂ ಆಫ್ stock is reduced by 10% while plant and machinery for appreciated by 10%. ವ್ಯಾಲ್ಯೂ ಆಫ್ ಸ್ಟಾಕ್, ಇಲ್ಲಿ ಸ್ಟಾಕ್ ಇದೆಯಲ್ಲ 15,000. ಸೊ ಇಲ್ಲಿ ಏನಾಗ್ತದೆ, ರಿಡ್ಯೂಸ್ಡ್ ಬೈ 10%. 10% ಏನಾಗ್ತದೆ ಅಂತಾರೆ ಅವರು, ರೆಡ್ಯೂಸ್ ಕಡಿಮೆ ಆಗ್ತದೆ, ಡಿಕ್ರೀಸ್ ಆಗ್ತದೆ. ಆಮೇಲೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಫಾರ್ ಅಪ್ರಿಷಿಯೇಟೆಡ್ 10%. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಪ್ರಿಷಿಯೇಟ್ ಅಂದರೆ ಹೆಚ್ಚಿಗೆ ಆಗೋದು, ಎಷ್ಟು 10% ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು, ಫರ್ನಿಚರ್ ಈಸ್ ರೀವ್ಯಾಲ್ಯೂಡ್ ಆಟ್ ರುಪೀಸ್ 9,000. ಇಲ್ಲಿ ಫರ್ನಿಚರ್ ಎಷ್ಟಿದೆ 10,000 ಇದೆಯಲ್ಲ, ಇಲ್ಲಿ 9,000, 1,000 ರೂಪಾಯಿ ಏನಾಗ್ತದೆ ಕಮ್ಮಿ ಆಗ್ತದೆ. ಸೊ ಆ ರೀವ್ಯಾಲ್ಯೂಯೇಷನ್ ಈಸ್ ನಥಿಂಗ್ ಬಟ್ ಅಪ್ರಿಷಿಯೇಷನ್ ಮತ್ತು ಡೆಪ್ರಿಷಿಯೇಷನ್ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫೋರ್ತ್ ಅಡ್ಜಸ್ಟ್ಮೆಂಟ್, ದ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಈಸ್ ಟು ಬಿ ಕ್ರಿಯೇಟೆಡ್ ಆನ್ ಸನ್ಡ್ರಿ ಡೆಟರ್ಸ್ ಆಟ್ 5% ಆ್ಯಂಡ್ 5% PDD ಅದರ ಮೇಲೆ ಡೆಟರ್ಸ್ ಮೇಲೆ. ಸೊ ನೆಕ್ಸ್ಟ್, ಆ್ಯಂಡ್ ರುಪೀಸ್ 200 ಈಸ್ ಟು ಬಿ ಪ್ರೊವೈಡೆಡ್ ಫಾರ್ ಎನ್ ಎಲೆಕ್ಟ್ರಿಸಿಟಿ ಬಿಲ್. 200 ರೂಪಾಯಿ ಏನು ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ತಾರೆ. ಸೊ ನೆಕ್ಸ್ಟು, ಇನ್ವೆಸ್ಟ್ಮೆಂಟ್ ವರ್ತ್ ರುಪೀಸ್ 1,000 ನಾಟ್ ಮೆನ್ಷನ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಈಸ್ ಟು ಬಿ ಟೇಕನ್ ಇನ್ ಟು ದ ಅಕೌಂಟ್. ಇನ್ವೆಸ್ಟ್ಮೆಂಟ್ ಮೆನ್ಷನ್ ಮಾಡಿಲ್ಲ, 1,000 ರೂಪಾಯಿ ಅದನ್ನು ಅಕೌಂಟಲ್ಲಿ ತೆಗೆದುಕೊಡ್ರಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ಕ್ರೆಡಿಟರ್ಸ್ ಆಫ್ ರುಪೀಸ್ 100 ಈಸ್ ನಾಟ್ ಲೈಕ್ಲಿ ಟು ಕ್ಲೇಮ್ ಹಿಸ್ ಮನಿ ಆ್ಯಂಡ್ ಈಸ್ ಟು ಬಿ ರಿಟರ್ನ್ ಆಫ್. ಕ್ರೆಡಿಟರ್ಸ್ ಕೂಡ 100 ರೂಪೀಸ್ ನಾವು ಕ್ಲೇಮ್ ಮಾಡಬೇಕಂತ ಅದು ಇದೆ. ಸೊ ಅದನ್ನು ನಾವು ತಗೋಬೇಕು ಅಕೌಂಟಲ್ಲಿ. ರೆಕಾರ್ಡ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ರೀವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್. ಸೊ ಇಲ್ಲಿ ಜರ್ನಲ್ ಎಂಟ್ರೀಸನ್ನು ಪ್ರಿಪೇರ್ ಮಾಡಬೇಕು, ಆಮೇಲೆ ರೀವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಆಮೇಲೆ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸನ್ನು ಪ್ರಿಪೇರ್ ಮಾಡಬೇಕು. ಸೊ ಫಸ್ಟ್ ನಾವು ಜರ್ನಲ್ ಎಂಟ್ರೀಸ್, ಬುಕ್ಸ್ ಆಫ್ ಎ, ಬಿ ಆ್ಯಂಡ್ ಸಿ, 3 ಜನ ಪಾರ್ಟ್ನರ್ಸ್ ಇದಾರಲ್ಲ. ಸೊ ಅದಕ್ಕೆ ಎ, ಬಿ ಆ್ಯಂಡ್ ಸಿ. ಡೇಟ್ 2015 April 1. ಸೊ ನೆಕ್ಸ್ಟ್ 2005, ಸಾರಿ this is 2005. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್, LF ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಸೊ ಫಸ್ಟ್ ಎಂಟ್ರಿ ಏನು ಬರ್ತದೆ, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್ ಟು ಗುಡ್ ವಿಲ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಅಂತಂದ್ರೆ ಇಲ್ಲಿ ಸಿ ಎಷ್ಟು ಕ್ಯಾಪಿಟಲ್ ತಂದಾನ 15,000 ತೊಗೊಂಬಂದಾನಲ್ಲ, ಸೊ ಅದನ್ನು ಬರಬೇಕು. ಆಮೇಲೆ 5,000 ಏನದ ಗುಡ್ ವಿಲ್ ಐತಿ. ಸೊ ಅದನ್ನು ಟು ಸೀಸ್ ಕ್ಯಾಪಿಟಲ್ ಮತ್ತು ಟು ಗುಡ್ ವಿಲ್ ಎಷ್ಟಾಗ್ತೈತಿ 15,000, 5,000 ಟೋಟಲ್ ಎಷ್ಟಾಯಿತು 20,000. ಸೊ ಅಮೌಂಟ್ ಇದು ನರೇಶನ್ನು, ಬೀಯಿಂಗ್ ಕ್ಯಾಶ್ ಬ್ರಾಟ್ ಇನ್ ಬೈ ಸಿ ಆ್ಯಸ್ ಅ ಕ್ಯಾಪಿಟಲ್ ಆ್ಯಂಡ್ ಗುಡ್ ವಿಲ್ ಆರ್ ಪ್ರೀಮಿಯಮ್. ಸೊ ನೆಕ್ಸ್ಟ್ ಏನದ, ಸೆಕೆಂಡ್ ಒನ್ನು, ಗುಡ್ ವಿಲ್ ಅಕೌಂಟ್ ಡೆಟರ್ಸ್ ಟು ಎಸ್ ಕ್ಯಾಪಿಟಲ್ ಅಕೌಂಟ್ ಟು ಬೀಸ್ ಕ್ಯಾಪಿಟಲ್ ಅಕೌಂಟ್. ಗುಡ್ ವಿಲ್ 5,000 ಇತ್ತಲ್ಲ, ಅದನ್ನು ಇಬ್ರಿಗೂ ಏನು ಮಾಡಬೇಕು ರೀ, ಶೇರ್ ಮಾಡಬೇಕು. ಪ್ರೀಮಿಯಮ್ ಡಿವೈಡೆಡ್ ಬಿಟ್ವೀನ್ ದ ಎ ಆ್ಯಂಡ್ ಬಿ ಇನ್ ಸ್ಯಾಕ್ರಿಫೈಸಿಂಗ್ ರೇಷೋ 3:2. 3:2 ರೇಷೋದಾಗ ಅದನ್ನು ಗುಡ್ ವಿಲನ್ನು ಇಬ್ರಿಗೂ ಏನು ಮಾಡ್ಬೇಕು ರೀ, ಡಿವೈಡ್ ಮಾಡಬೇಕು ಬಿಟ್ವೀನ್ ದ ಎ ಆ್ಯಂಡ್ ಬಿ. ಸೊ 5,000 ಇತ್ತಲ್ಲ, ಅದನ್ನು 3:2 ರೇಷೋದಾಗ ಮಾಡಿರ 3,000 ಎಗೆ ಹೋಗ್ತದೆ, ಬಿಗ 2,000 ಆಗ್ತದೆ. ಸೊ ನೆಕ್ಸ್ಟು ಮೂರನೇದು, ರೀವ್ಯಾಲ್ಯೂಯೇಷನ್ ಅಕೌಂಟ್ ಡೆಟರ್ಸ್ ಟು ಸ್ಟಾಕ್ ಅಕೌಂಟ್, ಟು ಫರ್ನಿಚರ್ ಅಕೌಂಟ್, ಟು PDD ಅಕೌಂಟ್. ಯಾಕೆ ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ ಮಾಡಿ ಇವನ್ನೆಲ್ಲ ಏನು ಮಾಡಿದಾರೆ, ಕ್ರೆಡಿಟ್ ಮಾಡಿದಾರೆ. ಸೊ ಇಲ್ಲಿ ಏನಾಗೈತಿ, ಡಿಕ್ರೀಸ್ ಆಗ್ಯದ ಸ್ಟಾಕ್ ಮತ್ತು ಫರ್ನಿಚರ್ ಮತ್ತು PDD ಒಳಗೆ. ಇಲ್ಲಿ ಸ್ಟಾಕ್ ನೋಡ್ರಿ
ವ್ಯಾಲ್ಯೂ ಆಫ್ ಸ್ಟಾಕ್ ಈಸ್ ರೆಡ್ಯೂಸ್ಡ್ 10% ರೆಡ್ಯೂಸ್ ಆಗ್ಯದ 15,000 ಮೇಲೆ. ಸೊ ಅದಕ್ಕೆ ಅದು 1,500 ಐತಿ. ಸೊ ನೆಕ್ಸ್ಟ್ ಫರ್ನಿಚರ್ ಏನಾಗ್ಯದ ಈಸ್ ರೀವ್ಯಾಲ್ಯೂಡ್ ರುಪೀಸ್ 9,000 ಅಂದಾರ. ಸೊ 9,000 ಅಂದ್ರೆ ಫರ್ನಿಚರಲ್ಲಿ 10,000 ಇತ್ತು, 9,000 ಅಂದ್ರೆ 1,000 ರೂಪಾಯಿ ಏನಾಗ್ಯದ ಕಮ್ಮಿ ಆಗ್ಯದ. ಸೊ ನೆಕ್ಸ್ಟು PDD ಅಕೌಂಟ್ ಆಲ್ಸೋ ಸೇಮ್, ಅಲ್ಲಿ ಏನು ಮಾಡಿದಾರೆ 5% ತೊಗೋಬೇಕು PDD ಡೆಟರ್ಸ್ ಮೇಲೆ. ಸೊ ಅವಾಗ ನಮ್ಗೆ 600 ಬರ್ತದೆ. ಸೊ ಅದನ್ನು ಇಲ್ಲಿ ಬರಿತೀವಿ. ನರೇಶನ್ನು ರೀವ್ಯಾಲ್ಯೂಯೇಷನಿಂದ ಅಥವಾ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಆನ್ ದ ರೀವ್ಯಾಲ್ಯೂಯೇಷನ್. ಸೊ ಡಿಕ್ರೀಸ್ ಆಗ್ಯದ ಅದನ್ನು ನಾವಿಲ್ಲಿ ಹೆಂಗೆ ಬರಿತೀವಿ, ಆಗಲೇ ಜರ್ನಲ್ ಎಂಟ್ರಿದಾಗ ತೋರಿಸಿನಿ ಡಿಕ್ರೀಸ್ ಆದರೆ ಹೆಂಗೆ ಬರಿಬೇಕಂತೇಳಿ. ಸೊ ನೆಕ್ಸ್ಟ್ ಏನದ ರೀ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ಡೆಟರ್ಸ್, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ಡೆಟರ್ಸ್, ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟರ್ಸ್. ಯಾಕೆ ಇಲ್ಲಿ ಏನಾಗೈತಿ ಅಪ್ರಿಷಿಯೇಷನ್ ಆಗ್ಯದ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಫಾರ್ ಅಪ್ರಿಷಿಯೇಟೆಡ್ 10% ಹೆಚ್ಚಾಗ್ಯದ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 30,000 ಮೇಲೆ 10% ಮಾಡಿದ್ರೆ ಎಷ್ಟಾಗ್ತದೆ, 3,000 ಆಗ್ತದೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ರೀ, 1,000 ರೂಪೀಸ್ ನಾಟ್ ಮೆನ್ಷನ್ಡ್ ಅಂದಾರಲ್ಲ. ಸೊ ಅದು ಕೂಡ ಏನು ಬರ್ತದೆ ನಮಗಿಲ್ಲಿ ಅಪ್ರಿಷಿಯೇಷನ್ ಒಳಗೆ ತೊಗೋಬೇಕು, ಹೆಚ್ಚಿಗೆ ಬಂತು ನಮಗೆ ಅಂಥೇಳಿ. ಸೊ 3,000 1,000 ಟು ರೀವ್ಯಾಲ್ಯೂಯೇಷನ್ ಅಕೌಂಟ್ 4,000 ಮಾಡಬೇಕು. ಸೊ ನೆಕ್ಸ್ಟು ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಆನ್ ದ ರೀವ್ಯಾಲ್ಯೂಯೇಷನ್. ಸೊ ಇಲ್ಲಿ ಇನ್ಕ್ರೀಸ್ ಆಗ್ಯದ, ಜಾಸ್ತಿ ಆಗ್ಯದ ಅಂತ ನಾವು ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಏನದ ರೀವ್ಯಾಲ್ಯೂಯೇಷನ್ ಅಕೌಂಟ್ ಡೆಟರ್ಸ್ ಟು ಔಟ್ಸ್ಟ್ಯಾಂಡಿಂಗ್ ಎಲೆಕ್ಟ್ರಿಸಿಟಿ ಅಕೌಂಟ್. ಎಲೆಕ್ಟ್ರಿಸಿಟಿ ಬಿಲ್ ನಾವು 200 ರೂಪೀಸ್ ಕೊಟ್ಟಿವಲ್ಲ, ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. 200 ಈಸ್ ಟು ಬಿ ಪ್ರೊವೈಡೆಡ್ ಫಾರ್ ಎಲೆಕ್ಟ್ರಿಸಿಟಿ ಅದನ್ನು ನಾವಿಲ್ಲಿ ಜರ್ನಲ್ ಎಂಟ್ರಿ ಬರಬೇಕು. ಅಮೌಂಟ್ ಪ್ರೊವೈಡೆಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಎಲೆಕ್ಟ್ರಿಸಿಟಿ ಬಿಲ್ ಅನ್ಬೇಕು. ಸೊ ನೆಕ್ಸ್ಟು ಸನ್ಡ್ರಿ ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ಸ್ ಎಷ್ಟು 100 ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಅಮೌಂಟ್ ನಾಟ್ ಲೈಕ್ಲಿ ಟು ಬಿ ಕ್ಲೇಮ್ಡ್ ಬೈ ದ ಕ್ರೆಡಿಟರ್ಸ್ ರಿಟರ್ನ್ ಆಫ್. ಇಲ್ಲಿ ಕ್ರೆಡಿಟರ್ಸ್ ಬರೆದಿರಲಿಲ್ಲಲ್ಲ, ಅದನ್ನು ನಾವು ರೆಕಾರ್ಡ್ ಮಾಡಿರಲಿಲ್ಲ, ಅದನ್ನು ನಾವು ರೆಕಾರ್ಡ್ ಬರೀಬೇಕು. ಸೊ ಅದಕ್ಕೆ ಅಮೌಂಟ್ ನಾಟ್ ಲೈಕ್ಲಿ ಟು ಬಿ ಕ್ಲೇಮ್ಡ್ ಬೈ ದ ಕ್ರೆಡಿಟರ್ಸ್ ರಿಟರ್ನ್ ಆಫ್ ಅಂತ ಬರಿತೀವಿ. ಸೊ ನೆಕ್ಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟರ್ಸ್, ಇದು ಎಲ್ಲಿಂದ ಬರ್ತದೆ ಅಮೌಂಟ್, ಅದನ್ನು ನಾನು ಇಲ್ಲಿ ರೀವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ನಿಮ್ಗೆ ತಿಳಿಸ್ತೇನೆ. ಸೊ ರೀವ್ಯಾಲ್ಯೂಯೇಷನ್ ಅಕೌಂಟ್ ಹೆಂಗೆ ಮಾಡೋದು, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಕ್ರೆಡಿಟ್ ಟು ಆಮೇಲೆ ಡೆಬಿಟು. ಸೊ ಈಗ ನೋಡ್ರಿ ರೀವ್ಯಾಲ್ಯೂಷನಲ್ಲಿ ಅಪ್ರಿಷಿಯೇಷನ್ ಹೆಚ್ಚಿಗೆ ಆದ್ದು ಎಲ್ಲ ನಾವು ಕ್ರೆಡಿಟ್ದಾಗ ಬರೀಬೇಕು, ಡೆಪ್ರಿಷಿಯೇಷನ್ ಡಿಕ್ರೀಸ್ ಆದ್ದು ಎಲ್ಲ ನಾವು ಡೆಬಿಟ್ದಾಗ ಬರಬೇಕು. ಸೊ ಇಲ್ಲಿ ಡಿಕ್ರೀಸ್ ಆದ್ದು ಯಾವ್ಯಾವ ಸ್ಟಾಕ್ ಇದೆ, ಫರ್ನಿಚರ್ ಇದೆ, PDD ಇದೆ. ಸೊ ನಾವು ಆ ಕಲೆ ಕಡಿಮೆ ಆಗಿದ್ದು ಅಂತ ಡಿಕ್ರೀಸ್ ಅಂತ ಬರ್ದಿರಲ್ಲ, ಅಲ್ಲಿ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎನ್ ಅಸೆಟ್. ಸೊ ಅದನ್ನು ನಾವು ಇಲ್ಲಿ ಬರೀಬೇಕು. ಸ್ಟಾಕ್ ಎಷ್ಟು ಡಿಕ್ರೀಸ್ ಆಗಿದೆ ರೀ, 1,500. ಫರ್ನಿಚರು 1,000. PDD ಪ್ರೊವಿಷನ್ ಫಾರ್ PDD 600 ರೂಪೀಸ್. ಆಮೇಲೆ ಈ ಸೈಡು ಜಾಸ್ತಿ ಆದ್ದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ 3,000 1,000 ಇದನ್ನು ಇಲ್ಲಿ ಬರೀರಿ. ಆಮೇಲೆ ಯಾವುದು ನಾವು ರೆಕಾರ್ಡ್ ಮಾಡಿಲ್ಲಲ್ಲ, ಸೊ ಅವು ಪೇ ಮಾಡಿದ್ದು ನಾವು ಎಲ್ಲಿ ಬರ್ಲಿಕ್ಕತ್ತೀವಿ ರೀ, ಔಟ್ಸ್ಟ್ಯಾಂಡಿಂಗ್ ಎಲೆಕ್ಟ್ರಿಸಿಟಿ ದುಡ್ಡ ಪೇ ಮಾಡೀವಿ. ಸೊ ಅದಕ್ಕೆ ಅದನ್ನು ಇಲ್ಲಿ ಬರ್ಲಿಕ್ಕತ್ತೀವಿ 200. ಆಮೇಲೆ ಸನ್ಡ್ರಿ ಕ್ರೆಡಿಟರ್ಸ್ 100 ರೂಪೀಸ್ ರೆಕಾರ್ಡ್ ಇದ್ದಿರಲಿಲ್ಲ ಅದು, ಸೊ ಅದು ನಮ್ಗೆ ಕ್ರೆಡಿಟ್ ಆಗ್ತದೆ. ಸೊ ಅದನ್ನು ನಾವಿಲ್ಲಿ 100 ರೂಪೀಸನ್ನು ಇಲ್ಲಿ ನಾವು ಬರ್ಲಿಕ್ಕತ್ತೀವಿ. ಸೊ ಈಗ ಅಮೌಂಟನ್ನು ಕೂಡಿಸ್ರಿ, 3,000 1,000 4,000 100 ಆಯಿತು. ಈ ಸೈಡೇ ಜಾಸ್ತಿ ಆಗ್ತದೆ, ಕ್ರೆಡಿಟ್ ಸೈಡ 4,100. ಇದನ್ನೆಲ್ಲ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಉಳಿತದ ನೋಡ್ರಿ, 800 ರೂಪೀಸ್ ಉಳಿತೈತಿ. ಸೊ ಅದ್ರಾಗ 480 ಎಗೆ ಹೋಗ್ತೈತಿ, ಬಿಗೆ ಎಷ್ಟು ಹೋಗ್ತೈತಿ 320 ಹೋಗ್ತದೆ. ಅವರ ಒಂದು ಓಲ್ಡ್ ರೇಷೋದಾಗ ಅದನ್ನು ಡಿವೈಡ್ ಮಾಡಬೇಕು. ಸೊ ಈಗ ನಮ್ಗೆ ರೀವ್ಯಾಲ್ಯೂಷನ್ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಈಗ ರೀವ್ಯಾಲ್ಯೂಷನ್ ಅಕೌಂಟ್ ಡೆಟರ್ಸ್ ಟು ಎ ಇಸ್ ಕ್ಯಾಪಿಟಲ್ ಅಕೌಂಟ್ ಟು B is capital account. Profit on revaluation of assets and reassessment of liabilities transferred to A and B in old profit sharing ratio. A ಮತ್ತು B ಗ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷೋದಾಗ ಏನು ಮಾಡೀವಿ, ಹಂಚ್ಕೊಟ್ಟೇವಿ. ಸೊ ಅದನ್ನು ನಾವಿಲ್ಲಿ 800 ರಿವ್ಯಾಲ್ಯೂಷನ್ ಅಕೌಂಟು ಟು ಯಾರ್ಯಾರಿಗೆ ಎಗೆ 480 ಬಿಗ 320 ಹೋಯ್ತು. ಅದೇ ಜರ್ನಲ್ ಎಂಟ್ರಿ ನಾವಿಲ್ಲಿ ತುಂಬಬೇಕು. ಸೊ ನೆಕ್ಸ್ಟ್ ಏನದ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೆಂಗೆ ಬರಿತೀವಿ, ಡೇ ಟು ಪರ್ಟಿಕ್ಯುಲರ್ಸು ABC, ಡೇ ಟು ಪರ್ಟಿಕ್ಯುಲರ್ಸು ABC, 3 ಜನ ಪಾರ್ಟ್ನರ್ಸ್ ಅದಾರಲ್ಲ, 3 ಜನದ ಹಿಂಗೆ ಬರೀರಿ. ಡೆಬಿಟು ಆಮೇಲೆ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. A 30,000 ತೊಗೊಂಬಂದಾನ, ಆಮೇಲೆ B ಎಷ್ಟು ತಂದಾನ 20,000, 30,000 20,000. C ಎಷ್ಟು ತಂದಾನ 15,000. ಸೊ ಸಿದು ಏನು ಮಾಡ್ಬೇಕು ರೀ, ಇಲ್ಲಿ ಬೈ ಬ್ಯಾಂಕ್ ಅಂದು 15,000 C ಕಾಲಮ್ ತಗೋರಿ. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಿಮ್ಗೆ ಸೆಕೆಂಡ್ ಚಾಪ್ಟರ್ನಾಗ ನಾ ತಿಳಿಸೀನಿ. ಸೊ ಗುಡ್ ವಿಲ್ಲನ್ನು ಇಲ್ಲಿ ಡಿವೈಡ್ ಮಾಡಿರಲ್ಲ ಜರ್ನಲ್ ಎಂಟ್ರಿ ಒಳಗೆ. ಗುಡ್ ವಿಲ್ ಎಗೆ ಎಷ್ಟು ಹೋಗ್ಯದಿ 3,000, ಬಿಗೆ ಎಷ್ಟು ಹೋಗೈತಿ 2,000 ಹೋಗ್ಯದ. ಸೊ ಅದನ್ನೇ ನಾವಿಲ್ಲಿ 3,000 2,000 ತೊಗೋಬೇಕು. ಆಮೇಲೆ ರೀವ್ಯಾಲ್ಯೂಯೇಷನ್ ಪ್ರಾಫಿಟ್ ಏನದಲ್ಲ
ಅದನ್ನು ನಾವಿಲ್ಲಿ ತೊಗೋಬೇಕು ನೋಡಿರಿ. ರಿವ್ಯಾಲ್ಯೂಷನ್ ಪ್ರಾಫಿಟು 480 ಆಮೇಲೆ 320 ಅದನ್ನು ಡಿವೈಡ್ ಮಾಡಿದಿರಲ್ಲ ಪ್ರಾಫಿಟನ್ನು ಅದನ್ನು ಇಲ್ಲಿ ಹಂಚ್ರಿ. ಆಮೇಲೆ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಈಗ ಟೋಟಲ್ ಮಾಡಿರಿ. 33,480 ಎಗೆ ಹೋಗ್ತದೆ, 22,320 ಬಿಗೆ ಹೋಗ್ತದೆ, 15,000 ಸಿಗೆ ಬರ್ತದೆ. ಸೊ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಮೇಲೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇದು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿ ಆಮೇಲೆ ಫಸ್ಟ್ ಜರ್ನಲ್ ಎಂಟ್ರಿ ಬರೋದು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿ ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಯೂಟ್ಯೂಬ್ ನೋಡ್ತೀರಿ ಚಾನಲನ್ನು. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.